ಮಾಡಲೇಬೇಕು ಅಂತ ಪ್ರೆಷರ್ ಬಂದಾಗ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಅವ್ರು ಏನು ಹೇಳ್ತಾರೋ ಅದನ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಅದಕ್ಕೆ ಅವ್ರನ್ನೂ ಕೊಡಿಸಿದ್ವಿ, ಅವರು ಮಾತಾಡ್ತಾರೆ, ಒಂದೆರಡು ಮಾತಾಡ್ತಾರೆ. ಖಂಡಿತವಾಗಿ ಒಂದು ನೇರವಾಗಿ ಹೇಳ್ತೀನಿ, ಕ್ಷಮಾಪಣೆ ಅನ್ನೋ ಪದ ಬರಲಿಲ್ಲ ಕಮಲ್ ಹಾಸನ್ ಕಡೆಯಿಂದ ಅಂದ್ರೆ ಖಂಡಿತವಾಗಿ ನಾವು ಆ ಯಾವುದೇ ಚಿತ್ರನ ಬಿಡುಗಡೆ ಮಾಡೋದಕ್ಕೆ ಬಿಡೋದಿಲ್ಲ. ನಾವು ಕೂಡ ವಾಣಿಜ್ಯ ಮಂಡಳಿ ಕನ್ನಡ ಪರ ಹೋರಾಟಗಾರರ ಜೊತೆ ನಾವು ಇದ್ದೀವಿ, ನಮ್ದು ಜವಾಬ್ದಾರಿ. ಭಾಷೆ ಬಗ್ಗೆ ಯಾವುದೇ ರೀತಿಯಾದಂತಹ ವಿವಾದ ಇದ್ದಾಗ ಕನ್ನಡಿಗರೆಲ್ಲರೂ ಕೂಡ ಒಂದಾಗ್ತೀವಿ, ಒಂದಾಗಲೇಬೇಕು. ಅದು ನಮ್ಮ ಧರ್ಮ. ಇವತ್ತು ಯಾವುದೋ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರು ಎಮೋಷನಲ್ ಆಗಂದ್ರೋ ಅಥವಾ ತಿಳಿದಂದ್ರೋ ತಿಳಿದೆ ಅಂದ್ರೋ, ಒಂದಂತೂ ಸತ್ಯ, ತಮಿಳಿಂದ ಕನ್ನಡ ಹುಟ್ಟಿಲ್ಲ, ಅದಂತೂ ಸತ್ಯ. ಭಾಷಾ ತಜ್ಞರಿದ್ದಾರೆ ನಮ್ಮಲ್ಲಿ. ನಾನು ಭಾಷಾ ತಜ್ಞರನ್ನ ಈ ಮೂಲಕ ಕೇಳ್ಕೊಳ್ತೇನೆ, ಅವ್ರುಗಳು ಹೊರಗೆ ಬಂದು ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟು ಕೆಲವರನ್ನ ಸರಿಯಾಗಿ ಮಾರ್ಗದರ್ಶನ ಮಾಡಬೇಕಾಗುತ್ತೆ. ಇದು ಪ್ರತಿ ಸಂದರ್ಭದಲ್ಲೂ ಕೂಡ ಕನ್ನಡಕ್ಕೆ ಧಕ್ಕೆ ಬಂದಾಗ, ಈ ರೀತಿಯಾದಂಥ ಹೇಳಿಕೆಗಳನ್ನು ನೀಡಿದಾಗ ಅವರಿಗೆ ನಾವು ಮಂದಟ್ಟ ಮಾಡಿಕೊಡ್ಬೇಕಾಗುತ್ತೆ. ವಾಣಿಜ್ಯ ಮಂಡಳಿಯು ಕೂಡ ಈಗಾಗಲೇ ಕಮಲ್ ಹಾಸನ್ ಅವರನ್ನು ಸಂಪರ್ಕಿಸಿ ಇದ್ರ ಬಗ್ಗೆ ಒಂದು ವಿಷಾದವನ್ನು ವ್ಯಕ್ತಪಡಿಸಬೇಕು, ತಪ್ಪಾಗಿದೆ, ಕನ್ನಡಿಗರ ಮನಸ್ಸಿಗೆ ಕನ್ನಡಿಗರಿಗೆ ನೋವುಂಟಾಗಿದೆ ಅನ್ನುವಂಥ ಮಾತನ್ನು ಈಗಾಗಲೇ ವಾಣಿಜ್ಯ ಮಂಡಳಿ ಕೆಲಸ ಮಾಡ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಅವರನ್ನು ಸಂಪರ್ಕಕ್ಕೆ ಇಟ್ಟು ಕಮಲ್ ಹಾಸನ್ ಅವ್ರನ್ನ ಕೇಳಕ್ಕೆ ಇದು ಮಾಡ್ತಿದ್ದೀವಿ. ಬಹುಶಃ ಕಮಲ್ ಹಾಸನ್ ಅವರು ಈ ಬಗ್ಗೆ ನಾನು ಹೇಳಬೇಕಾಗತ್ತೆ. ಎಮೋಷನ್ ಆಗಿ ಹೇಳಿದ್ದಿದ್ರೆ ಅದನ್ನು ಕೂಡ ಅವರು ಒಪ್ಕೋಬೇಕಾಗತ್ತೆ. ಆದರೆ ನೋವಾಗಿದೆ, ಕನ್ನಡಿಗರಿಗೆ ಖಂಡಿತವಾಗ್ಲೂ ನೋವಾಗಿದೆ. ಯಾಕೆಂದರೆ ತಮಿಳು ಪೂರ್ವ ದ್ರಾವಿಡ ಭಾಷೆಯಿಂದ ಇವತ್ತಿನ ದಿನ ಎಲ್ಲ ಈ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ನಮ್ಮ ಈ 4 ಭಾಷೆಗಳು ಕೂಡ ಬಂದಿರತಕ್ಕಂಥದ್ದು ಸತ್ಯ. ಅದನ್ನು ಭಾಷಾ ತಜ್ಞರು ಹೇಳಬೇಕಾಗುತ್ತೆ, ವಿವರಿಸಬೇಕಾಗುತ್ತೆ. ನಾನು ಕೂಡ ವಾಣಿಜ್ಯ ಮಂಡಳಿ ಹೇಳಿದ್ದೀನಿ, ಎಲ್ಲ ಭಾಷಾ ತಜ್ಞರನ್ನ ಕರೆದು ಇದ್ರ ಬಗ್ಗೆ ವಿವರಣೆಯನ್ನು ತಗೊಳ್ಳಿ. ಯಾಕೆಂದ್ರೆ ಪ್ರತಿ ಸಲ ಬಂದಾಗ ಈ ರೀತಿ ನಾವು ಕೂತ್ಕೊಂಡು ನಾವು ವಿವಾದವನ್ನು ನಾವು ಎದುರಿಸಬೇಕಾಗತ್ತೆ. ಯಾರು ಕೂಡ ಲಘುವಾಗಿ ಕನ್ನಡ ಭಾಷೆಯ ಬಗ್ಗೆ ಯಾರ ಹೊಟ್ಟೆಯಿಂದ ಯಾರೂ ಬಂದಿಲ್ಲ. ಅಕ್ಕ ತಂಗಿಯರು ಅಂತ ಹೇಳಿದ್ರೆ ನಮಗೆ ಬೇಜಾರಾಗ್ತಿರ್ಲಿಲ್ಲ. ನಾವು ಯಾರ ಹೊಟ್ಟೆಯಿಂದನೂ ಬಂದಿದ್ದಲ್ಲ, ಸ್ವತಂತ್ರವಾಗಿ ಬಂದಿರತಕ್ಕಂಥದ್ದು ಕನ್ನಡ. ಅದರಿಂದಾಗಿ ಇದು ಬಗೆಹರಿಸಬೇಕಾಗತ್ತೆ. ಇದು ನಾನು ಅವರಿಗೆ ಬಿಡ್ತೀನಿ. ಆದರೆ ಭಾಷೆ ವಿಷಯದಲ್ಲಿ ಯಾರೂ ಉತ್ಕಟತನ ಮಾಡಿದ್ರೆ ಕನ್ನಡದ ಮನಸ್ಸುಗಳು ಸುಮ್ಮನೆ ಸಾರಿ. ಕನ್ನಡದ ಮನಸ್ಸು ಬಹಳ ದೊಡ್ಡದು, ಆಯಿತಾ. ನಮಗೆ ಕ್ಷಮೆನೂ ಕೊಡೋಕ್ಕೆ ಗೊತ್ತಾಗುತ್ತೆ, ನಮಗೆ ಮೂಗಿಡ್ದು ನಮಗೆ ದಂಡನೆ ಕೊಡೋಕ್ಕೂ ನಮ್ಗೆ ಗೊತ್ತಾಗುತ್ತೆ. ಕನ್ನಡಿಗರ ಮನಸ್ಸಿದೆಲ್ಲ ಬಹಳ ದೊಡ್ಡದು, ಹಾಗೆಲ್ಲ ಮಾಡೋಕ್ಕಾಗಲ್ಲ. ನಮಗಿಂತ ದೊಡ್ಡದು ನೋಡ್ರಿ, ನಾವು ಕಲಾವಿದರು ಎಷ್ಟೇ ದೊಡ್ಡವರಾಗಿರ್ಬೋದು, ಒಂದು ಭಾಷೆ, ಆ ಪ್ರಾಂತ್ಯ, ಅಲ್ಲಿರ್ತಕ್ಕಂಥ ಭಾವನೆ, ಅದಕ್ಕಿಂತ ದೊಡ್ಡವ್ರು ನಾವಲ್ಲ. ಅದರಿಂದ ಅದು ಅವರೇ ಹೇಳಿಸ್ತಾರೆ.